ಮಾವುತರ ಬಗ್ಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಪದ್ಮಲತಾ ಬಗ್ಗೆ ಉತ್ತರ ಸಿಕ್ಕಿಲ್ಲ. ಇನ್ನೂ ಅನೇಕ ಉತ್ತರಗಳು ಸಿಕ್ಕಿಲ್ಲವಲ್ಲ. ಆನೆ ಮಾವುತದಿಂದ ಸ್ಪಷ್ಟವಾಗಿ ಜ್ವಲಂತವಾಗಿ ನಡೆದಂಥ ಘಟನೆ. ಅವ್ರು ಬಿಡಲಾರ್ದಾಗ ಅವ್ರನ್ನ ಇವರೇ ಹೊಡೆದಿದ್ದಾರೆ ಅನ್ನೋ ಮಾತ್ರ ಸ್ವತಃ ಚಿನ್ನ ಹೇಳಿದ್ದಾರೆ. ಆದರೆ ಚಿನ್ನನ ಮಾತಿನ ಒಂದು ನಂಬು ಸ್ಥಿತಿಯೊಳಗೆ ಅಲ್ಲಿ ವಾತಾವರಣ ಇಲ್ಲ. ಆದರೆ ಅಲ್ಲಿ ಜನ ಮಾತ್ರ ಮಾತಾಡ್ತಾ ಇದ್ದಾರೆ, ಇಲ್ಲಂತಲ್ಲ. ಅಲ್ಲಿಯೇ ಒಂದು ಕೆಳವರ್ಗದ ಜನ, ಕೆಳವರ್ಣೀಯ ಜನ ಇದನ್ನು ವಾದ ಮಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಕಾರಣರು ಈ ಒಂದು ಧರ್ಮಸ್ಥಳದ ಪೀಠಾಧಿಪತಿಗಳು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಆದರೆ ಇದು ತನಿಖೆ ಒಳಗಾಗಬೇಕಾಗಿದ್ದು, ಅವರೆಲ್ಲರೂ ತನಿಖೆ ಮಾಡಬೇಕಾಗಿದ್ದು ಇದು ಭಾಳ ಅತ್ಯವಶ್ಯದ. ಮತ್ತು ಮೂಲ ಉದ್ದೇಶ ಸಿಮರುಡೆ ಅವರಾಗಿರ್ಬೋದು, ಮಟ್ಟಣ್ಣವರು ಆಗಿರ್ಬೋದು. ಈಗ ನೀವು ನೋಡ್ತಾ ಇದ್ದೀರಿ, ಈ ಒಂದು 13 ವರ್ಷಗಳ ಹಿಂದೆ ಏನೋ ನಡೆದು ಹೋದಂಥ ಘಟನೆ ಸೌಜನ್ಯದಾಗ ಏನೋ ಮಾಡಿ ಮುಚ್ಚಿ ಹಾಕಿದ್ರು. ಅದನ್ನು ನಂತರದಲ್ಲಿ ಅದರಲ್ಲಿ ಸಂತೋಷರಾವ್ ಇಲ್ಲ ಅನ್ನುವಂಥ ಒಂದು ಮಾತು ಬಂದ ಮೇಲೆ ಮತ್ತೆ ತನಿಖೆ ಆಗಲಿ, ಇನ್ವೆಸ್ಟಿಗೇಷನ್ ಆಗಲಿ ಶುರು ಮಾಡಿದರು. ಅದು ಯಶಸ್ವಿ ಆಗದಂಗೆ ಕಾಣಿದಾಗ ಈ ವ್ಯಕ್ತಿ ತಂದ್ರೇನೋ ಅನ್ನೋಂಥ ಒಂದು ಸಂಶಯ ಹೋದ. ಯಾಕಂದ್ರೆ ಅಲ್ಲೇ ಲೋಕಲ್ ಆಗಿದ್ದಂಥವ ಹಲವು ವರ್ಷಗಳಿಂದ 15-20 ವರ್ಷಗಳವರೆಗೆ 94ರಿಂದ 2014 ಇದ್ದಂಥ ವ್ಯಕ್ತಿ ಅಲ್ಲಿ ಕೆಲಸ ಮಾಡಿದವು. ಅದು ಸಾಕ್ಷಿ ಆಗ್ತಾನೆ. ಮತ್ತು ಅವ್ನು ಹೇಳಿದಕ್ಕೆ ಅವನು ಒಪ್ಪಿದ್ದಕ್ಕೆ ಮತ್ತು ಪ್ರತಿಯೊಂದು ಸ್ಥಾನದ ಬಗ್ಗೆ ಅವ್ನು ಫುಲ್ ನಾಲೆಜು ಅದು ಇಲ್ಲಂತಲ್ಲ. ಆ ವ್ಯಕ್ತಿ ಸುಳ್ಳು ಹೇಳಿದ್ರು ಅವನು ಅಲ್ಲೇ ಅವನ, ಸತ್ಯ ಹೇಳಿದ್ರು ಅವನು ಅಲ್ಲೇ ಅವನ ಒಂದು ಮಾತು ಸ್ಪಷ್ಟದ. ಯಾಕಂದ್ರೆ ಒತ್ತಡಕ್ಕೆ ಒಳಗಾಗಿ ಉತ್ತರಗಳು ಬದಲಾಗ್ತಾ ಇರ್ತಾವೆ ಅನ್ನೋದನ್ನು ಈ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದ್ರೆ ನ್ಯಾಯಾಧೀಶರಾದಂಥ ನಮ್ಮ ವಕೀಲರಾದಂಥ ಏನಪ್ಪ ಅಂತಂದ್ರೆ ನಮ್ಮ ಬಾಲನ್ನವರು ಸ್ಪಷ್ಟವಾಗಿ ವಾದ ಮಾಡ್ತಾ ಇದ್ದಾರೆ. ಇಲ್ಲ ಇದನ್ನು ಪಾಪ ಒತ್ತಡದಿಂದ ಹೇಳಿಸ್ತಾ ಇದ್ದಾರೆ ಅನ್ನುವಂಥ ಮಾತು. ಅದು ಒಂದು ವೇಳೆ ಇದು ಆಗದೆ ಇದನ್ನು ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದೀನಿ ಅಂತೇಳಿ. ಯಾಕಂದರೆ ಈಗ ಕೋರ್ಟಿನ ನೆಲಗಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ವಿನಃ ಯಾವುದೇ ಸರ್ಕಾರ ಮಾಡಿಲ್ಲ